ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ದಳಪತಿ ವಿಜಯ್ ತಮಿಳುನಾಡಲ್ಲಿ ಯಾರ ಜೊತೆ ಟಿವಿಕೆ ಮೈತ್ರಿ ನಿನ್ನೆಷ್ಟೇ ವಿಜಯ್ ಜೊತೆಗೆ ಮಾತನಾಡಿದ್ದ ರಾಹುಲ್ ಬಹುಮತದ ಕೊರತೆ ಇದ್ರೂ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ಇದೀಗ ವಿಜಯ್ ಮುಂದಾಗಿರುವಂತದ್ದು ಟಿವಿಕೆ ಕಚೇರಿಗೆ ಆಗಮಿಸಿದರೆ ದಳಪತಿ ವಿಜಯ್ ನಿನ್ನೆಷ್ಟೇ ವಿಜಯ್ ಜೊತೆಗೆ ಮಾತನಾಡಿದ ರಾಹುಲ್ ಗಾಂಧಿ ವಿಶ್ ಮಾಡಿದ್ದಾರೆ ಅವರ ಗೆಲುವಿಗೆ ಶುಭಾಶಯವನ್ನು ತಿಳಿಸಿದರು ರಾಹುಲ್ ಗಾಂಧಿ ಅವರು ಮತ್ತೊಂದು ಕಡೆ ಟಿವಿಕೆ ಕಚೇರಿಗೆ ಆಗಮಿಸಿರುವಂತಹ ದಳಪತಿ ವಿಜಯ್ ಒಂದು ಕಡೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ತಮಿಳುನಾಡಲ್ಲಿ 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ತಮಿಳುನಾಡಲ್ಲಿ ಬಹುಮತಕ್ಕೆ 118 ಮ್ಯಾಜಿಕ್ ನಂಬರ್ ಬೇಕಿರೋದು ಬಹುಮತಕ್ಕೆ ಬೇಕಿರೋದು 118 ಆದರೆ ಟಿವಿಕೆ ಕೈಯಲ್ಲಿರುವಂಥದ್ದು 107 ಸೊ ಹಾಗಾಗಿ ಈಗ ಮ್ಯಾಜಿಕ್ ನಂಬರನ್ನು ರೀಚ್ ಮಾಡಬೇಕು ಅಂತಂದರೆ ಇನ್ನಷ್ಟು ಬೇರೆ ಪಕ್ಷಗಳ ಸಪೋರ್ಟನ್ನು ತೆಗೆದುಕೊಳ್ಬೇಕಾಗತ್ತೆ ಅಥವಾ ಅದರ್ಸ್ ಪಕ್ಷೇತರರಿದ್ದರೆ ಅವರನ್ನ ಸಪೋರ್ಟ್ಗೆ ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಬೇಕಾಗುತ್ತೆ ಆದರೆ ಇಲ್ಲಿ ಸದ್ಯಕ್ಕಿರುವಂತಹ ಈ ಸವಾಲಿನ ನಡುವೆಯೇ ಸರ್ಕಾರ ರಚನೆ ಮಾಡಲಿಕ್ಕೆ ಈಗಾಗಲೇ ತಮ್ಮ ಹಕ್ಕು ಮಂಡನೆಗೆ ಮುಂದಾಗಿರುವಂಥದ್ದು ಬಹುಮತದ ಕೊರತೆ ಇದ್ದರೂ ಕೂಡ ವಿಜಯ್ ಅವರು ಸೊ ಹಾಗಾಗಿ ಟಿವಿಕೆ ಕಚೇರಿಗೆ ಆಗಮಿಸಿದಂತಹ ದಳಪತಿ ವಿಜಯ್ ಸರ್ಕಾರ ರಚನೆ ಮಂಡನೆಗೆ ಈಗಾಗಲೇ ತಮ್ಮ ಹಕ್ಕನ್ನು ಮಂಡಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ನಾವು ಗಮನಿಸ್ತಾ ಹೋಗಬಹುದಾಗಿದೆ ಕಳೆದ ಸುಮಾರು ತಮಿಳುನಾಡಲ್ಲೇ 60 ವರ್ಷದಲ್ಲೇ ಡಿಎಂಕೆ ಅಣ್ಣಾ ಡಿಎಂಕೆ ಬಿಟ್ಟು ಮೂರನೇ ಪಕ್ಷಕ್ಕೆ ಗದ್ದುಗೆಯನ್ನು ಏರುವಂತೆ ಮಾಡಿರುವಂಥ ತಮಿಳುನಾಡಿನ ಜನತೆ ಸೊ ಹಾಗಾಗಿ ತಮಿಳುನಾಡಿನ ಜನತೆಯ ನಿರೀಕ್ಷೆಗಳ ಮಹಾಪೂರವನ್ನು ಹೇಗೆ ಭರ್ತಿ ಮಾಡ್ತಾರೆ ಯಾವ ರೀತಿಯಾಗಿ ಆ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಾರೆ ನಟ ವಿಜಯ್ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ ಬಹುದೊಡ್ಡ ರೀತಿಯಲ್ಲಿ ವಿಜಯ್ ಅವರಿಗಿರುವಂಥ ಸವಾಲುಗಳಿದು ಏಕೆಂದರೆ ಆರ್ಥಿಕ ಶಿಸ್ತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕಾಗತ್ತೆ ಸೊ ಒಂದು ಕಡೆ ಕೊಟ್ಟಂಥ ಭರವಸೆಗಳಿದೆಯಲ್ಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳಿದೆಯಲ್ಲ ಉಚಿತ ಭರವಸೆಗಳು ಅವುಗಳನ್ನು ಈಡೇರಿಸಬೇಕಾಗುತ್ತೆ ಈ ಸವಾಲಿನ ನಡುವೆ ಬಹುಶಃ ತಮಿಳುನಾಡಿನ ಜನತೆಗೆ ಮುಂದಿನ ದಿನಗಳಲ್ಲಿ ದರ ಏರಿಕೆಯ ಬಿಸಿ ತಟ್ಟಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಸೊ ಅಂಥ ಒಂದು ಎಫೆಕ್ಟ್ ಎದುರಾದರೂ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದರೆ ಒಂದು ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡಬೇಕು ಅಭಿವೃದ್ಧಿಗಳನ್ನು ಮಾಡಬೇಕು ಅಂತಂದಾಗ ಸೊ ಅನಿವಾರ್ಯ ದರ ಏರಿಕೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಸೊ ಇದು ತಮಿಳುನಾಡಲ್ಲಿ ವಿಜಯ್ಗೆ ಎದುರಾಗಿರುವಂಥ ಬಹುದೊಡ್ಡ ಸವಾಲುಗಳು ಇದೆಲ್ಲದರ ನಡುವೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿಕ್ಕೆ ಈಗಾಗಲೇ ವಿಜಯ್ ಅವರು ಮುಂದಾಗ್ತಾ ಇದ್ದಾರೆ ಬಹುಮತದ ಕೊರತೆ ಇದೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಬಹುಮತದ ಕೊರತೆ ಇರೋದ್ರಿಂದಾಗಿ ಈಗ ಮುಂದೆ ವಿಜಯ್ ಅವರ ಮುಂದೆ ಇರುವಂತಹ ಆಯ್ಕೆ ಏನು ಅನ್ನುವಂಥ ಕುತೂಹಲ ಇದೆ ಟಿವಿಕೆ ಕಚೇರಿಗೆ ಈಗಾಗಲೇ ದಳಪತಿ ವಿಜಯ್ ಆಗಮಿಸಿರುವಂಥದ್ದು 107 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿರುವಂತಹ ವಿಜಯ್ ಅವರು ಸೊ ಆದರೆ ಬಹುಮತಕ್ಕೆ ಬೇಕಿರುವಂಥ ಮ್ಯಾಜಿಕ್ ನಂಬರ್ 118 ಆ ಮ್ಯಾಜಿಕ್ ನಂಬರನ್ನು ತೋರಿಸ್ಬೇಕಾಗುತ್ತೆ ಸರ್ಕಾರ ರಚನೆ ಮಾಡಬೇಕು ಸರ್ಕಾರ ರಚನೆಗೆ ತಮ್ಮ ಹಕ್ಕು ಮಂಡನೆ ಮಾಡಬೇಕು ಅಂತಂದಾಗ ಸೊ ಹಾಗಾಗಿ ಬಹುಮತದ ಕೊರತೆ ಇದ್ದರೂ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ವಿಜಯ್ ಮುಂದಾಗ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಮ್ಯಾಜಿಕ್ ನಂಬರನ್ನು ತೋರಿಸಲಿಕ್ಕೆ ಯಾರ ಜೊತೆ ಸಖ್ಯವನ್ನು ಬೆಳೆಸ್ತಾರೆ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಿದೆ